ಎಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸಿಕೊಡ್ತೇನೆ ಅಂದ್ರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ KYC ಅಂತ ಬಂದಿದೆ ವೀಕ್ಷಕರ. ಹೌದು, ರಾಜ್ಯ ಸರ್ಕಾರ ಒಂದು ರೂಲ್ಸ್ ತಂದಿದೆ. KYC ಅಂದ್ರೆ BPL ರೇಷನ್ ಕಾರ್ಡ್ ನಲ್ಲಿರುವಂತಹ ಸದಸ್ಯರನ್ನು ಬಯೋಮೆಟ್ರಿಕ್ ಕೊಟ್ಟು ಒಂದು KYC ಮಾಡಿಸಬೇಕು ವೀಕ್ಷಕರ. ಇನ್ನು ಕೂಡ ಯಾರೆಲ್ಲ ಮಾಡಿಸಿಲ್ಲ ತಕ್ಷಣವೇ ಮಾಡಿಸಿಕೊಳ್ಳಿ. ಅದು ಕೂಡ ಯಾರ್ದು ಆಗಿದೆ ಯಾರ್ದು ಇಲ್ಲ ಅನ್ನೋದು ಕೂಡ ನಿಮಗೆ ಡೌಟ್ ಇರುತ್ತೆ ವೀಕ್ಷಕರ. ಅದಕ್ಕೆ ಸ್ವತಃ ನಿಮ್ಮ ಫೋನ್ನಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ಹೇಗೆ ಚೆಕ್ ಮಾಡ್ಕೋಬಹುದು ಅಂದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ಸಾಕು. ನಿಮ್ಮ ಫೋನ್ನಲ್ಲೇ ನಿಮ್ಮ ಮನೆಯಲ್ಲಿ ಯಾರ್ದೆಲ್ಲ KYC ಆಗಿದೆ ಯಾರ್ದೆಲ್ಲ ಇನ್ನೂ ಆಗಿಲ್ಲ ಅನ್ನೋದು ಚೆಕ್ ಮಾಡಿಕೊಳ್ಳಿ. ಯಾರ್ದೆಲ್ಲ KYC ಆಗಿಲ್ಲ ಸಂಪೂರ್ಣವಾಗಿ ಒಂದು ರೇಷನ್ ಕಾರ್ಡ್ದಿಂದ ತೆಗೆದಾಕ್ತಾರೆ ವೀಕ್ಷಕರ. KYC ಆದಂತವರ ಸದಸ್ಯರನ್ನು ಬಿಟ್ಟು KYC ಆಗ್ಲಾರ್ದ ಸದಸ್ಯರನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡ್ತಾರೆ ವೀಕ್ಷಕರ. ಅದಕ್ಕೆ ಹೇಳೋದು, ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಚೆಕ್ ಮಾಡಿಕೊಳ್ಳಿ ಯಾರ್ದೆಲ್ಲ ಆಗಿದೆ ಯಾರ್ದೆಲ್ಲ ಇಲ್ಲ ಅಂತ. ಆಗ್ಲಾರ್ದಂತ ಒಂದು KYC ಯಾರು ಸದಸ್ಯರು ಇರ್ತಾರೆ ಅವ್ರನ್ನ ನಿಮ್ಮ ನ್ಯಾಯಬೆಲೆ ಅಂಗಡಿ ಅಂದ್ರೆ ನೀವು ರೇಷನ್ ತರುವಂತ ಶಾಪಿಗೆ ಹೋಗಿ ಅವ್ರ ಆಧಾರ್ ಕಾರ್ಡು ಮತ್ತು ನಿಮ್ಮ ರೇಷನ್ ಕಾರ್ಡ್ ಕೊಟ್ಟರೆ ಸಾಕು, ಬಯೋಮೆಟ್ರಿಕ್ ಮುಖಾಂತರ ಒಂದು KYC ಅಥೆಂಟಿಕೇಶನ್ ಮಾಡಿಕೊಡ್ತಾರೆ ವೀಕ್ಷಕರ. ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಮಾಡಿಸ್ಲಿಲ್ಲ ಅಂದ್ರೆ ತೆಗೆದಾಕ್ತಾರೆ. ಯಾಕೆ ತೆಗೆದಾಕ್ತಾರೆ ಅಂದ್ರೆ ಈ ಬಯೋಮೆಟ್ರಿಕ್ ಯಾಕೆ ಮುಖಾಂತರ ಮಾಡ್ತಾರ ಅಂದ್ರೆ ಜೀವಂತಾಗಿ ನಾವು ಇದ್ದೇವಿ ಅನ್ನೋ ಒಂದು ಪ್ರೂಫ್ ಬೇಕು ವೀಕ್ಷಕರ. ಅಂದ್ರೆ ಈಗಾಗಲೇ ತೀರಿ ಹೋದಂತ ಜನರು ಬಹಳ ಇದ್ದಾರೆ. ಆದ ಕಾರಣ ಅವರಿಗೂ ಕೂಡ ಒಂದು ಗೌರ್ಮೆಂಟ್ ಈಗಾಗಲೇ ಅನುದಾನ ಒಂದು ರೇಷನ್ ಕೊಡುತ್ತೆ. ಅದೇ ರೀತಿ ಯಾವುದೇ ಒಂದು ಸೌಲಭ್ಯ ಕೂಡ ಅವ್ರಿಗೆ ಕೊಡ್ತಿದೆ ವೀಕ್ಷಕರ. ಆದ ಕಾರಣ ತೀರಿ ಹೋದಂತ ಜನರನ್ನು ತೆಗೆಯಕ್ಕೆ ಇದೊಂದು KYC ಅಂತ ರೂಲ್ಸ್ ತಂದಿದ್ದಾರೆ. ಅದಕ್ಕೆ ನೀವು ಪ್ರೆಸೆಂಟ್ ಇದ್ದವರು ಎಲ್ಲರೂ ಹೋಗಿ KYC ಮಾಡಿಸ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ನೀವು ಉಳ್ಕೊಳ್ಳಿ ವೀಕ್ಷಕರ. ಬನ್ನಿ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಯಾರ್ದೆಲ್ಲ KYC ಆಗಿಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ನಾನು ಈ ಲ್ಯಾಪ್ಟಾಪ್ ನಲ್ಲಿ ಮಾಡ್ತೀನಿ, ಯಾಕಂದ್ರೆ ಒಂದು ಸ್ಕ್ರೀನ್ ದೊಡ್ಡದಾಗಿ ಕಾಣಲಿ, ನಿಮಗೂ ಕೂಡ ಅನುಕೂಲ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ವೀಕ್ಷಕರ. ಬನ್ನಿ ಸಂಪೂರ್ಣವಾಗಿ ನಿಮ್ಮ ಫೋನ್ ನಲ್ಲಿ ಒಂದು ಕ್ರೋಮ್ ಅನ್ನು ಓಪನ್ ಮಾಡಿ ವೀಕ್ಷಕರ. ನಿಮ್ಮ ಫೋನ್ ನಲ್ಲಿ ಕ್ರೋಮ್ ಅನ್ನು ಓಪನ್ ಮಾಡಿ ವೀಕ್ಷಕರ. ನಾನು ಕೂಡ ನನ್ನ ಡೆಸ್ಕ್ಟಾಪ್ ನಲ್ಲಿ ಕ್ರೋಮನೇ ಓಪನ್ ಮಾಡಿದೀನಿ. ಅಲ್ಲ, ನಿಮ್ಮ ಫೋನ್ ನಲ್ಲಿ ಸೈಡಿಗೆ 3 ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಡೆಸ್ಕ್ಟಾಪ್ ಅಂತ ಬರುತ್ತೆ, ಡೆಸ್ಕ್ಟಾಪ್ ಮೋಡ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಕೂಡ ಡಿಸ್ಪ್ಲೇ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ನಿಮ್ಗೆ ಸಂಪೂರ್ಣವಾಗಿ ಅದರಲ್ಲಿ ಟೈಪಿಂಗ್ ಕೂಡ ಮಾಡಬಹುದು ವೀಕ್ಷಕರ. ಇದರಲ್ಲಿ ಕ್ರೋಮದಲ್ಲಿ ಒಂದು ಆಹಾರ ಅಂತ ಸರ್ಚ್ ಮಾಡಿ. ಆಹಾರ ಅಂತ ಸರ್ಚ್ ಮಾಡಿದ್ರೆ ಸ್ವಲ್ಪ ಸರ್ವರ್ ಡೌನ್ ಇದೆ ವೀಕ್ಷಕರೇ, ಆದ ಕಾರಣ ಸ್ಲೋ ಆಗಿ ಬರುತ್ತೆ ನೋಡಿ. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಒಂದು ವೆಬ್ಸೈಟ್ ಓಪನ್ ಆಯ್ತು ವೀಕ್ಷಕರ. ಈ ಡಿಸ್ಪ್ಲೇ ಮೇಲೆ ಕಾಣ್ತಿರುತ್ತೆ ನಿಮಗೆ, ಓಪನ್ ಆಯ್ತು. ಇದ್ರ ಒಳಗೆ ಸೇವೆಗಳು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ನಲ್ಲಿ ಇದೇ ರೀತಿ ಒಂದು ಕ್ರೋಮ್ ಆನ್ ಮಾಡಿ, ಇದೇ ರೀತಿ ಒಂದು ಆಹಾರ ಅಂತ ಸರ್ಚ್ ಮಾಡಿ, ಈ ರೀತಿ ಬರುತ್ತೆ ವೀಕ್ಷಕರ. ಅದ್ರೊಳಗೆ ಸೇವೆಗಳಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವೆ ಮೇಲೆ ಕ್ಲಿಕ್ ಮಾಡ್ಕೊಂಡಿಂದ ಇಲ್ಲೇ ಕೆಳಗಡೆ ಬರುತ್ತೆ ನೋಡಿ, ವಿಧಾನ, ಪಡಿತರ ಚೀಟಿ, ಸ್ಥಿತಿ ಅಂತ ಬರುತ್ತೆ. ಇಲ್ಲಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಂಡಿಂದ ಇಲ್ಲಿ DBT ಸ್ಥಿತಿ ಅಂತ ಬರುತ್ತೆ, ಅದನ್ನು ಕೂಡ DBT ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ನೋಡಿ ವೀಕ್ಷಕರೇ, ಇಲ್ಲಿ ಏನಂದ್ರೆ ಒಂದು ನಿಮ್ಮ ಜಿಲ್ಲಾ, ಯಾವ ಜಿಲ್ಲಾದಲ್ಲಿ ನಿಮ್ಮ ಒಂದು ಲೈನ್ ಬರುತ್ತೆ ಮ್ಯಾಲೆ ಜಿಲ್ಲಾದಲ್ಲಿ ನೋಡಿ, ಇಲ್ಲಿ ಬೆಂಗಳೂರು ಬಂದಿದೆ, ರೂರಲ್ ಬೆಂಗಳೂರು ಬಂದಿದೆ. ಈ ತರ ನಿಮ್ ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ ನ ಒಂದು ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಈಗಾಗಲೇ ನಮ್ದು ಬಾಗಲಕೋಟೆ ಡಿಸ್ಟಿಕ್ ಇರೋ ಕಾರಣ ನಾವು ಬಾಗಲಕೋಟೆ ಬುಡು ಕಡೆ ಬರುತ್ತೆ, ಬಾಗಲಕೋಟೆ, ಬೆಳಗಾವಿ ಈ ರೀತಿ ಬರ್ತಲ್ಲ, ನಾವು ಬುಡಕ್ಕೆ ಕ್ಲಿಕ್ ಮಾಡ್ಕೊಂತೀವಿ ವೀಕ್ಷಕರ. ನಿಮ್ದು ಯಾವ ಡಿಸ್ಟಿಕ್ ಇದೆ ಆ ಒಂದು ಲೈನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬಂತು, ಈಗ ಹೊಸ ಪಡಿತರ ಚೀಟಿ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ಬಂದೆ. ಅದೇ ರೀತಿ ಪಡಿತರ ಚೀಟಿ ವಿವರ ಅಂತ ಬಂದಿದೆ ವೀಕ್ಷಕರ. ಪಡಿತರ ಚೀಟಿ ವಿವರ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ RC ನಂಬರ್ ಅಂತ ಕೇಳ್ತದೆ. ಅಂದ್ರೆ ನಿಮ್ಮ ರೇಷನ್ ಕಾರ್ಡಿನ ಒಂದು ನಂಬರ್ ಅನ್ನು ಇಲ್ಲಿ ಹಾಕಬೇಕು ವೀಕ್ಷಕರ. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಸಂಪೂರ್ಣವಾಗಿ ಹಾಕಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಏನೆಲ್ಲ ಡೀಟೇಲ್ಸ್ ಸಂಪೂರ್ಣವಾಗಿ ಇದರಲ್ಲಿ ಕಾಣುತ್ತೆ ವೀಕ್ಷಕರ. ಈಗಾಗಲೇ ನಮ್ಮ ಒಂದು ರೇಷನ್ ಕಾರ್ಡ್ ಡೆಮೋ ತೋರ್ಸಾಕೊಂತೀನಲ್ಲ, ನಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕೊಂತೀನಿ ವೀಕ್ಷಕರ. ನೀವು ಕೂಡ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿಕೊಳ್ಳಿ. ರೇಷನ್ ಕಾರ್ಡ್ ನಂಬರ್ ಹಾಕಿಂದ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸಂಪೂರ್ಣವಾಗಿ ಬಂತು. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಇದ್ದೀರಿ? ನಾವು 5 ಜನ ಇದ್ದೀವಿ, 5 ಅಂತ ಬಂದಿದೆ. ಅದೇ ರೀತಿ KYC ಡನ್ ಅಂದ್ರೆ
ನಮ್ಮ ರೇಷನ್ ಕಾರ್ಡ್ ಇರುವಂತಹ ಸದಸ್ಯರು ಎಲ್ಲರೂ ಕೂಡ ಈ ಕೆವಿಸಿ ಆಗಿದೆ ಅಂತ ಅರ್ಥ. ಈ ಕೆವಿಸಿ ಡನ್ ಅಂದ್ರೆ ಆಗಿದೆ ಅಂತ ಅರ್ಥ. ಇಲ್ಲಿ ಈ ಕೆವಿಸಿ ಅಂತ ನೆಕ್ಸ್ಟ್ ಅವರ ಮಗಳಿದೆಯಲ್ಲ ಅದು 0 ಇದೆ ಅಂದ್ರೆ ಈ ಕೆವಿಸಿ ಎಲ್ಲರೂ ಆಗಿದ್ದಾರೆ, ಯಾರು ಉಳಿದಿಲ್ಲ ಅಂತ ಅರ್ಥ. ಇದ್ರ ಒಳಗೆ ಏನ್ರ 1, 2 ಅಂತ ಉಳಿದ್ರೆ ಅವ್ರು ಯಾರು ಅನ್ನೋದು ಸಂಪೂರ್ಣವಾಗಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗ್ತೈತೆ ವೀಕ್ಷಕರೇ. ಈಗಾಗಲೇ ನಾವು ಯಾರು ಇಲ್ಲ, ಎಲ್ಲ ಈ ಕೆವಿಸಿ ಸಂಪೂರ್ಣವಾಗಿ ಆಗಿದೆ. ಅದೇ ರೀತಿ ಇಲ್ಲಿ ನೋಡಿ, ನಿಮ್ಗೆ ತಿಂಗಳ ಏನು ರೇಷನ್ ತಗೊಂತಿರಲ್ಲ ಸಂಪೂರ್ಣವಾಗಿ ಕೂಡ ಇದರಲ್ಲಿ ಡೀಟೇಲ್ಸ್ ಬರುತ್ತೆ. ಅಕ್ಕಿ ಅಂದ್ರೆ 15 ಕೆಜಿ ಅಕ್ಕಿ ಕೊಡ್ತಾರೆ ವೀಕ್ಷಕರ, 15 ಕೆಜಿ ಅಕ್ಕಿ ಕೊಡ್ತಾರೆ. ಅದೇ ರೀತಿ ಜೋಳ 10 ಕೆಜಿ ಜೋಳ ಕೊಡ್ತಾರೆ ವೀಕ್ಷಕರ, 10 ಕೆಜಿ ಜೋಳ ಕೂಡ ಬಂದಿದೆ. ಇದೇ ರೀತಿ ನಿಮ್ಮ ಸ್ಥಿತಿ RC ಸ್ಟೇಟಸ್ ಸ್ಥಿತಿ ಅಂತ ಇದೆ ವೀಕ್ಷಕರ, ಅಂದ್ರೆ ಆಕ್ಟಿವ್ ಆಗಿದೆ. ನಮ್ಮ ರೇಷನ್ ಕಾರ್ಡು ಫುಲ್ ಆಕ್ಟಿವ್ ಆಗಿದೆ, ಅಂದ್ರೆ ನಮ್ಮ ರೇಷನ್ ಕಾರ್ಡ್ ಯಾವುದೇ ರೀತಿ ಕೂಡ ಒಂದು ಬಂದ್ ಆಗೋ ಚಾನ್ಸಸ್ ಇಲ್ಲ, ಫುಲ್ ಆಕ್ಟಿವ್ ಇದೆ ಅಂತ ಅರ್ಥ. ಅದಕ್ಕೆ ಹೇಳುದು ಸಂಪೂರ್ಣವಾಗಿ ಒಂದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಯಾಕಂದ್ರೆ ಸಾಕು, ನಿಮ್ಮ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಮತ್ತೆ ಈ ಕೆವಿಸಿ ಆಗಿದೆ ಇಲ್ಲ, ಈ ಕೆವಿಸಿ ಯಾರ್ದೇ ಆಗಿಲ್ಲ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಗೊತ್ತಾಗುತ್ತೆ. ನಮ್ದು ಈಗಾಗಲೇ 5 ಜನ ಇದ್ದೀವಿ, 5 ಜನದು ಕೂಡ ಒಂದು ಈ ಕೆವಿಸಿ ಡನ್ ಅಂತ ಆಗಿದೆ. ಡನ್ ಅಂದ್ರೆ ಸಂಪೂರ್ಣವಾಗಿ ಈ ಕೆವಿಸಿ ಆಗಿರುವಂತಹ ಸದಸ್ಯರ ಸಂಖ್ಯೆ. ಈ ರೀತಿ ನಿಮ್ಮ ಫೋನ್ ನಲ್ಲಿ ಸ್ವತಃ ನೀವೇ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಅಂಗಡಿ ಹೆಸರು ಬರುತ್ತೆ, ಯಾವ ಅಂಗಡಿ ನೀವು ತಗೊಳ್ತಿರುವಂತ ಶಾಪ್ ಯಾವುದು, PKPS ಮುರಳ ನಮ್ಮ ಅಂಗಡಿ ಹೆಸರು. ಅದೇ ರೀತಿ ನೀವು ಕೂಡ ಯಾವ ಅಂಗಡಿ ಹೆಸರು ತಗೊಂತಿರ್ತಿಲ್ಲ ಆ ಅಂಗಡಿ ಹೆಸರು ಕೂಡ ಇದರಲ್ಲಿ ಬರ್ತವೆ ವೀಕ್ಷಕರೇ. ಯಾವ ಊರಂತ ಬರುತ್ತೆ, ಯಾವ ಪಂಚಾಯತ್ ಅಂತ ಬರುತ್ತೆ, ಸಂಪೂರ್ಣವಾಗಿ ಒಂದು ರೇಷನ್ ಕಾರ್ಡಿನ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಯಾವುದೇ OTP ಬೇಡ, ಏನು ಬೇಡ ವೀಕ್ಷಕರ. ಒಂದು ನಂಬರ್ ಹಾಕಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಈ ಕೆವಿಸಿ ಎಷ್ಟು ಜನ ಆಗಿದೆ ಎಷ್ಟು ಜನ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಯಾವ ಅಂಗಡಿ ಅಂತ ಗೊತ್ತಾಗುತ್ತೆ, ನಿಮ್ಗೆ ಎಷ್ಟು ಕೆಜಿ ಅಕ್ಕಿ ಅಂತ ಸಿಗುತ್ತೆ. ಕೆಲವು ಕಡೆ ಅಕ್ಕಿ ಕಡಿಮೆ ಆಗಿ ಕೊಡ್ತಿರ್ತಾರೆ, ಆದ ಕಾರಣ ನೀವು ಕೂಡ ನಿಮ್ಮ ರೇಷನ್ ಕಾರ್ಡಿಗೆ ಎಷ್ಟು ಅಕ್ಕಿ ಬರುತ್ತೆ, ಗೋರ್ಮೆಂಟ್ ಅಂದ್ರೆ ರಾಜ್ಯ ಸರ್ಕಾರ ಎಷ್ಟು ಕೊಡುತ್ತೆ ನಮ್ಗೆ ಅನ್ನೋದು ಸಂಪೂರ್ಣವಾಗಿ ನೀವು ಇದರಲ್ಲಿ ನೋಡ್ಕೋಬಹುದು ವೀಕ್ಷಕರ. ತಿಂಗಳ ನಿಮ್ಗೆ ಏನೆಲ್ಲ ಚೇಂಜಸ್ ಆಗುತ್ತೆ, ತಿಂಗಳ ಬರ್ತದೆ ವೀಕ್ಷಕರ. ಅಂದ್ರೆ ಒಮ್ಮೆ ಅಕ್ಕಿ ಕೊಡ್ತಿರ್ತಾರೆ, ಒಮ್ಮೆ ಜೋಳ ಕೊಡ್ತಿರ್ತಾರೆ, ಒಮ್ಮೆ ಗೋಧಿ ಕೊಡ್ತಿರ್ತಾರೆ. ಪ್ರತಿಯೊಂದು ತಿಂಗಳ ಅಪ್ಡೇಟ್ ಆಗ್ತಿರುತ್ತೆ ವೀಕ್ಷಕರ. ಇದೊಂದು ವೆಬ್ಸೈಟ್, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು, ನಿಮ್ಮ ಸ್ಥಿತಿ ಅಂದ್ರೆ ಅವಾಗಿಂದ ಪ್ರೆಸೆಂಟ್ ಏನಿರುತ್ತೆ ಸಂಪೂರ್ಣವಾಗಿ ಇದರಲ್ಲಿ ಗೊತ್ತಾಗುತ್ತೆ. ಅಂದ್ರೆ 4 ತಿಂಗಳ 5 ತಿಂಗಳಿಗೊಮ್ಮೆ ಅಪ್ಡೇಟ್ ಆಗೋದಲ್ಲ, ತಿಂಗಳ ಅಪ್ಡೇಟ್ ಆಗುತ್ತೆ ವೀಕ್ಷಕರ. ಅದಕ್ಕೆ ನೀವು ಸಂಪೂರ್ಣವಾಗಿ ನಿಮ್ಮ ರೇಷನ್ ಕಾರ್ಡಿನ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳಿ. ಅದೇ ರೀತಿ ಈ ಕೆವಿಸಿ ಯಾರೆಲ್ಲ ನಿಮ್ಮ ಸದಸ್ಯರು ಮಾಡಿಸಿಲ್ಲ ಸಂಪೂರ್ಣವಾಗಿ ಮಾಡಿಸಿಕೊಳ್ಳಿ. ಇಲ್ಲವಾದ್ರೆ ಒಂದು ರೇಷನ್ ಕಾರ್ಡ್ ಇರುವಂತಹ ಸದಸ್ಯರನ್ನು ತೆಗೆದುಹಾಕಿದ್ರೆ ಯಾವುದೇ ಒಂದು ದವಾಖಾನೆಗೂ ಉಪಯೋಗ ಆಗೋದಿಲ್ಲ, ಮತ್ತು ರೇಷನ್ ಕೂಡ ಬರೋದಿಲ್ಲ, ಗೃಹಲಕ್ಷ್ಮಿ ಕೂಡ ಬರೋದಿಲ್ಲ, ಯಾವುದಕ್ಕೂ ಉಪಯೋಗ ಆಗಲ್ಲ ವೀಕ್ಷಕರ. ಅದಕ್ಕೆ ಯಾರೆಲ್ಲ ಉಳಿದಿದ್ದಾರೆ, ಎಷ್ಟು ಸಂಖ್ಯೆ ಉಳಿದಿದ್ದಾರೆ ಅವ್ರು ಕರ್ಕೊಂಡು ಹೋಗಿ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ ಕೆವಿಸಿ ಮಾಡಿಸಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಯಾಕಂದ್ರೆ ಅವರಿಗೂ ಕೂಡ ಇದೊಂದು ಉಪಯೋಗ ಅನ್ನುವ ನನ್ನ ಅಭಿಪ್ರಾಯ ವೀಕ್ಷಕರ.